ಕೋಲಾರದಲ್ಲಿ ಸದ್ಯಕ್ಕೆ ಅರಣ್ಯ ಒತ್ತುವರಿ ತಂಟೆಗೆ ಹೋಗದಂತೆ ಉಸ್ತುವಾರಿ ಸಚಿವರು ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಜಿಲ್ಲೆಯಲ್ಲಿ 8,000 ಎಕರೆ ಅರಣ್ಯ ಜಮೀನು ಒತ್ತುವರಿ ಆಗಿದ್ರೂ ತೆರವು ಕಾರ್ಯಕ್ಕೆ ಜಿಲ್ಲಾಡಳಿತ ಸಹಕಾರ ಕೊಡ್ತಾ ಇಲ್ಲ ಅಂತ ಕೇಂದ್ರ ಪರಿಸರ ಮಂತ್ರಿಗೆ ವಕೀಲರು ಪತ್ರ ಬರೆದಿದ್ದಾರೆ. ಅರಣ್ಯ ಒತ್ತುವರಿ ತೆರವು ಕಾರ್ಯ ಸದ್ಯಕ್ಕೆ ಬಂದ್. ಜಿಲ್ಲಾಡಳಿತದ ವಿರುದ್ಧ ಕೇಂದ್ರ ಸಚಿವರಿಗೆ ಕಂಪ್ಲೇಂಟ್. ಕೋಲಾರ ಜಿಲ್ಲೆಯಾದ್ಯಂತ 8,000 ಎಕರೆಯಷ್ಟು ಅರಣ್ಯ ಪ್ರದೇಶ ಒತ್ತುವರಿ ಆಗಿದೆ ಎಂಬುದು ಅರಣ್ಯ ಇಲಾಖೆಯ ಪ್ರಸ್ತಾಪ. ಅದರಲ್ಲಿ 2023ರಿಂದ ಇಲ್ಲಿಯವರೆಗೂ 2,500 ಎಕರೆಯಷ್ಟು ಒತ್ತುವರಿ ಜಾಗ ಬಿಡಿಸಿಕೊಳ್ಳುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯೂ ಆಗಿದೆ. ಆದರೆ ಸದ್ಯಕ್ಕೆ ತೆರವು ಕಾರ್ಯ ನಡೆಸದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಸೂಚನೆ ನೀಡಿದ್ದಾರೆ. ತೆರವು ಕಾರ್ಯಕ್ಕೆ ಉದ್ದೇಶಪೂರ್ವಕವಾಗಿ ಜಿಲ್ಲಾಡಳಿತ ಅಡ್ಡಿ ಮಾಡಲಾಗ್ತಾ ಇದೆ ಎಂದು ಶ್ರೀನಿವಾಸಪುರದ ವಕೀಲ ಕೆವಿ ಶಿವಾರೆಡ್ಡಿ ಕೇಂದ್ರ ಅರಣ್ಯ ಸಚಿವ ಭೂಪೇಂದರ್ ಯಾದವ್ ಅವರಿಗೆ ಪತ್ರ ಬರೆದು ಒತ್ತುವರಿ ತೆರವಿಗೆ ಆಗ್ರಹಿಸಿದ್ದಾರೆ. ರೈತರನ್ನ ಜಮೀನಿನಿಂದ ಒಕ್ಕಲೆಬ್ಬಿಸದೆ ಒತ್ತುವರಿ ಪತ್ತೆ ಹಚ್ಚಲು ಸುಪ್ರೀಂ ಕೋರ್ಟ್ ಸೂಚನೆಯಂತೆ ರಾಜ್ಯದಲ್ಲಿ ಎಸ್ಐಟಿ ರಚಿಸಲು ಸರ್ಕಾರ ಮುಂದಾಗಿದೆ. ಹೀಗಾಗಿ ಒತ್ತುವರಿ ಗುರುತಿಸುವವರೆಗೂ ತೆರವು ಕಾರ್ಯ ಬೇಡ ಎಂಬುದು ಸಚಿವರು, ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳ ನಿರ್ದೇಶನ. ಆದರೆ ಈ ಹಿಂದೆ ತೆರವು ಮಾಡಿ ಅರಣ್ಯ ಇಲಾಖೆ ವಶಕ್ಕೆ ಪಡೆದಿದ್ದ ಜಾಗಕ್ಕೆ ಮತ್ತೆ ರೈತರು ಮರಳಲು ಹೈಕೋರ್ಟ್ ಸೂಚನೆ ನೀಡಿದೆ. ಹೀಗಾಗಿ ಕೇತಗಾನಹಳ್ಳಿ ಗ್ರಾಮದ ನಾಗರಾಜ್ ಹಾಗೂ ಹಲವು ರೈತರು ಜಮೀನಿಗೆ ಮರಳಲು ಪ್ರಯತ್ನಿಸಿದ್ದಾರೆ. ಇದಕ್ಕೆ ಅರಣ್ಯ ಇಲಾಖೆ ಆಕ್ಷೇಪಿಸಿದ್ದು, ರೈತರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಇದೇ ವಿಚಾರವಾಗಿ ಕೆಡಿಪಿ ಸಭೆಯಲ್ಲಿ ಸಚಿವರು ಹಾಗೂ ಅರಣ್ಯಾಧಿಕಾರಿ ಮಧ್ಯೆ ಚರ್ಚೆಯೂ ಆಗಿದೆ. ನೀವೆಲ್ಲ ಹಂಗೆಲ್ಲ ಮಾಡಕ್ ಬರಲ್ಲ. ವಾಟ್ ಇಸ್ ಯುವರ್ ಇಂಟೆನ್ಷನ್? ಏನಮ್ಮ ಅವರು ರೈತರು ಭಯೋತ್ಪಾದಕರ? 2 ಎಕರೆ 3 ಎಕರೆ ಅವ್ರ ತಹಶೀಲ್ದಾರ್ಗಳು ಜಿನ್ಯಾನಿಟಿ ಚೆಕ್ ಮಾಡ್ತಾರೆ. ತಹಶೀಲ್ದಾರ್ ನಿಮ್ದಿದ್ರೆ ನಿಮ್ ಲ್ಯಾಂಡ್, 3 ಎಕರೆ ಮೇಲೆ 4 ಎಕರೆ ಇದ್ರೇನು ನಿಮ್ದೇ ಲ್ಯಾಂಡ್, 3 ಎಕರೆ ಮೇಲೆ ಇದ್ರೆ ನಿಮ್ದೇ ಲ್ಯಾಂಡ್. 3 ಎಕರೆ ಒಳಗಡೆ ಯಾರ ರೈತಂದು ಪಾಣಿ ಇರ್ತದೆ, ಅವನೇನಾದ್ರೂ ಬೆಳೆ ಮಾಡ್ಕೊಂಡಿದ್ರೆ ಅವ್ರದೇ. 3 ವರ್ಷ ಆಗೋಗಿದೆ ಸರ್. ಆಮೇಲೆ ಅದ್ರಲ್ಲಿ ಪ್ಲಾಂಟಿಂಗ್ ಎಲ್ಲ ಆಗಿದೆ ಆದೇಶ ಆಗಿದೆ ಕೋರ್ಟ್ ಅಲ್ಲಿ ಸರ್. ಅದಕ್ಕೆ ಆಬ್ಜೆಕ್ಷನ್ ಫೈಲ್ ಮಾಡಿದ್ದೀವಿ ಸರ್. ಅದು ಆನ್ಸರ್ ಆಗಲಿಲ್ಲ ಸರ್. ಆ ತರ ಅಲ್ಲ ಸರ್. ಸರ್ ನೋಟಿಫಿಕೇಶನ್ಸ್ ಇದೆ, ಮ್ಯಾಪ್ಸ್ ಇದೆ ಸರ್. ಪೊಲ್ಯೂಷನ್ ಯಾಕೆ ಹೋಗ್ಲಿಲ್ಲ? ನಿಮ್ಗೆ ಯಾಕೆ ನೀವು ಡಾಕ್ಟರ್ ಅದು ಅಲ್ಲಿ ತಪ್ಪಾಗಿ ಆಗಿದೆ ಅಂತ ಮಾಡಿದ್ದಾರೆ ಸರ್. ಜಿಲ್ಲೆಯಲ್ಲೆಲ್ಲ ನಿಮಗೆ ನೋಟಿಫಿಕೇಶನ್ ಒಂದೇ ಒಂದು ಪೇಪರ್ ಬಿಟ್ಟು ನಿಮ್ಮ ಹತ್ರ ಏನಿದೆ? ಖಾತಾ ಇದೆಯಾ, ಪಾಣಿ ಇದೆಯಾ, ವಿಜಯೇಶನ್ ಇದೆಯಾ, ಪೊಲ್ಯೂಷನ್ ಇದೆಯಾ? ನೋಟಿಫಿಕೇಶನ್ ಇದೆ ಸರ್. ಹೌದು ಸರ್. ಖಾತಾ ಇದೆಯಾ? ಹೌದು ಸರ್. ಬಲಾಢ್ಯರ ಒತ್ತುವರಿ ತೆರವು ಕಾರ್ಯವನ್ನ ನಿಲ್ಲಿಸುವ ದೃಷ್ಟಿಯಿಂದಲೇ ಕೆಡಿಪಿ ಸಭೆಯಲ್ಲಿ ವಿನಾಕಾರಣ ಚರ್ಚಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳ ಕೈಕಟ್ಟಿ ಹಾಕಲಾಗ್ತಿದೆ. ಎಸ್ಐಟಿ ತನಿಖೆ ಹೆಸರಲ್ಲಿ ತೆರವು ಕಾರ್ಯ ಮೂಲೆ ಗುಂಪಾಗಿದೆ. ಅಧಿಕಾರಿಗಳು ಕೆಲಸ ಮಾಡದಂತೆ ಒತ್ತಡ ಹೇರುವ ಮೂಲಕ ಸಂವಿಧಾನದ ಆರ್ಟಿಕಲ್ 48A ಹಾಗೂ 51A ಉಲ್ಲಂಘನೆಯಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಅರಣ್ಯ ಸಚಿವಾಲಯಕ್ಕೆ ಈಗಾಗಲೇ ದೂರು ಹೋಗಿದೆ. ಯಾಕೆಂತಂದರೆ ಈ KDP ಮೀಟಿಂಗ್ಗಳಲ್ಲಿ ಏನು ಮಾಡಿದಾರಲ್ಲ, ಈ ಎಲ್ಲ ಪ್ರಕರಣಗಳು ಕೇಂದ್ರ ಅರಣ್ಯ ಇಲಾಖೆಗೆ ಹೋಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು 48A ಮತ್ತು 51A, ಆರ್ಟಿಕಲ್ 48A ಮತ್ತು ಆರ್ಟಿಕಲ್ 51A ಅಡಿಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಎಲ್ಲ ರಕ್ಷಣೆ ಕೊಡಬೇಕಂತ ಡೈರೆಕ್ಷನ್ ಇಷ್ಟರಲ್ಲೇ ಬರ್ತದೆ. ಒಂದು ವೇಳೆ ಬರದೇ ಇದ್ದ ಪಕ್ಷದಲ್ಲಿ ಮತ್ತೆ ನೀವು ಸಚಿವರಾಗ್ಬೋದು, ಎಲ್ಲರೂ ಬಂದು ನ್ಯಾಯಾಧಿಕರಣದಲ್ಲಿ ಉತ್ತರ ಹೇಳಬೇಕಾದಂಥ ಕರ್ತವ್ಯ ಅವ್ರಿಗಿದೆ. ಒಟ್ನಲ್ಲಿ ರೈತರ ಜಮೀನುಗಳನ್ನ ಅರಣ್ಯ ಇಲಾಖೆ ವಶಕ್ಕೆ ಪಡೆಯಲು ಮುಂದಾಗಿದೆ ಎಂದು ಶಾಸಕರು, ಸಚಿವರು ಅರಣ್ಯ ಇಲಾಖೆಯ ಮೇಲೆ ಮುಗಿಬೀಳ್ತಿದ್ದಾರೆ. ಸದ್ಯಕ್ಕೆ ಒತ್ತುವರಿ ತೆರವು ಕಾರ್ಯವು ಬಂದಾಗಿದೆ. ಮುಂದೇನಾಗುತ್ತೋ ಕಾದು ನೋಡಬೇಕು. ರಘುರಾಜ್, ನ್ಯೂಸ್ 18 ಕೋಲಾರ.